ಸರ್ ನಿನ್ನೆ RSS ವಿಚಾರವಾಗಿ RSS ಪಥಸಂಚಲನ ವಿಚಾರವಾಗಿ ಮನವಿ ಕೊಟ್ಟಿದ್ದೀರಿ ತಹಸೀಲ್ದಾರ್ ಅವರಿಗೆ, ಏನಂತ ಸರ್ ವಿಷಯ? ಮೊದಲಿಗೆ ನಮಸ್ಕಾರ ನಿಮ್ಮ ಸುದ್ದಿ ವಾಹಿನಿಗೆ ಮತ್ತು ಎಲ್ಲ ಪ್ರೇಕ್ಷಕರಿಗೂ. ನಿನ್ನೆ ಮಾನ್ಯ ದಂಡಾಧಿಕಾರಿಗಳು ತಹಸೀಲ್ದಾರ್ ಸಿಂದಗಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಅಂದರೆ ದಿನಾಂಕ 18/10/2025 ಸಿಂದಗಿ ಪಟ್ಟಣದಲ್ಲಿ ಒಂದು ಏನು RSSನ ಶತಾಬ್ದಿ ಅಂಥೇಳಿ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅವರು ಪಥಸಂಚಲನ ಮಾಡ್ತಾಯಿದ್ದಾರೆ RSSನವರು ಬೀದಿಗಳಲ್ಲಿ. ಅದನ್ನು ವಿರೋಧಿಸಿ ನಾವು ಅವರಿಗೆ ಅದನ್ನು ನಿಷೇಧಿಸಬೇಕು, ಅದನ್ನು ಬಂದ್ ಮಾಡಬೇಕು, ಅದು ಸ್ಥಗಿತಗೊಳಿಸ್ಬೇಕು ಅಂಥೇಳಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಕಾರಣ ಏನಪ್ಪ ಅಂತಂದರೆ, ಈಗ ಈ RSSನವರು ಬಡಿಗೆಗಳನ್ನು, ಕಟ್ಟಿಗೆಗಳನ್ನು, ಲಾಠಿಗಳನ್ನು, ಕೋಲ್ಗಳನ್ನು ತಗೊಂಡು ಈಗ ಬೀದಿಗಳಲ್ಲಿ ಗಲ್ಲಿಗಳಲ್ಲಿ ತಿರುಗಾಡೋದ್ರಿಂದ ಜನ ಭಯಭೀತಿಗೊಳ್ತಾರೆ ಅನ್ನೋದೊಂದು ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಅದನ್ನು ನಮಗೆ ಎಲ್ಲ ಜನರು ಬಂದು ಹೇಳಿದಾಗ, ಅಲ್ರಿ ಇವರೆಲ್ಲ ನಾವೆಲ್ಲ ಬಡಿಗೆಗಳು ತೊಗೊಂಡು ತಿರುಗಾಡಿದ್ರೆ ನಮ್ಮ ಮೇಲೆ ಕೇಸ್ಗಳು ಹಾಕ್ತಾರೆ, ಇವರಿಗೆ ಬಡಿಗೆ ತೊಗೊಂಡು ತಿರುಗಾಡಕ್ಕೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಅನ್ನೋದು ನಮ್ಮ ಸಂಘಟಕರು ಎಲ್ಲ ಬಂದು ನಮ್ಮನ್ನು ಪ್ರಶ್ನಿಸಿದರು. ಅದಕ್ಕಾಗಿ ನಾನು ನಿನ್ನೆ ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಹೇಳಿದೆ, ಅವ್ರಿಗೇನಾದರೂ ಅದು, ಯಾಕಂದರೆ ಬಡಿಗೆ ಅನ್ನೋದು, ಲಾಠಿ ಅನ್ನೋದು ಅದು ಕೂಡ ಒಂದು ಮಾರಕಾಸ್ತ್ರನೇ. ನೀವು ಒಂದು ವೇಳೆ ಅವ್ರಿಗೇನಾದರೂ ಲಾಠಿ ತೊಗೊಂಡು ಪಥಸಂಚಲನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ, ಅವ್ರಿಗೆ ಒಂದು ವೇಳೆ ಅವಕಾಶ ಮಾಡಿಕೊಟ್ರೆ, ನಮ್ಮ ಟಿಪ್ಪು ಕ್ರಾಂತಿ ಸೇನಾ ಸಂಘಟನೆಯಿಂದ ಕೂಡ ನೀವು ನಮಗೆ ಒಂದು ಪರವಾನಗಿ ಮತ್ತು ಸೂಕ್ತ ಬಂದೋಬಸ್ತ್ ಕೊಡಬೇಕು. ನಾವು ಕೂಡ ಕತ್ತೆ ಮತ್ತು ತಲವಾರನ್ನು ತೆಗೆದುಕೊಂಡು ನಾವು ಏನು ಪಥಸಂಚಲನ ಮಾಡ್ತೀವಿ ಅಂಥೇಳಿ ಆ ವಿಚಾರವಾಗಿ ನಮ್ಮ ಕಾರ್ಯಕರ್ತರು ಹೇಳಿದ್ರು. ಅದೇ ವಿಚಾರವಾಗಿ ಕೂಡ ನಾವು ಅದೇ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕೆಂದರೆ ದೇವತೆಗಳಲ್ಲಿ ಕೈಯಲ್ಲಿರೋದು ಕತ್ತೆ ಮತ್ತು ತಲವಾರು, ಮತ್ತು ಮಹಾರಾಜರ ಕೈಯಲ್ಲಿ ಕೂಡ ಕತ್ತೆ ತಲವಾರು ಇರುವುದರಿಂದ ನಾವು ಕೂಡ ಒಂದು ಜನಜಾಗೃತಿ ಸಮಾವೇಶ, ಜನಜಾಗೃತಿ ಪಥಸಂಚಲನ ಮಾಡ್ತೀವಿ. ಆ ಕಾರಣಕ್ಕಾಗಿ ನಾವು ಇವತ್ತು ಅವ್ರನ್ನ ಮಾಡಿದ್ರೆ, ಇಲ್ಲ ಅವರಿಗೆ ನಾವು ಲಾಠಿನೂ ಕೂಡ ಒಂದು ಮಾರಕಾಸ್ತ್ರ ಪರಿಗಣಿಸದೇ ಆಗಿದ್ರೆ, ತಲವಾರನೂ ಕೂಡ ಒಂದು ಮಾರಕಾಸ್ತ್ರನೇ. ಅದಕ್ಕಾಗಿ ಕಾನೂನಲ್ಲಿ ಮಾರಕಾಸ್ತ್ರ ತಗೊಂಡು ಹಿಂಗೆ ತಿರುಗಾಡಲಿಕ್ಕೆ, ಜನರನ್ನು ಭಯಭೀತಿಗೊಳಿಸಲಿಕ್ಕೆ ಅವಕಾಶ ಇಲ್ಲ. ಅವರು ಮಾಡೋದಾದರೆ ಜನಜಾಗೃತಿ ಸಮಾವೇಶಗಳನ್ನು ಮಾಡ್ಕೊಳ್ಳಿ, ಜಾತ್ಯತೀತ ಮನೋಭಾವಗಳಂಥ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳಿ, ಅವರಿಗೆ ಭಾರತದ ವೈವಿಧ್ಯತೆಯಲ್ಲಿ ಏಕತೆ ಅನ್ನೋ ಒಂದು ಸಂದೇಶ ಸಾರಲಿ, ಸೋದರತ್ವದ ಸಂದೇಶ ಸಾರಲಿ, ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಲಾಠಿ ತೋದನ್ನು ತಿರುಗಾಡೋದಲ್ಲ, ಇದು ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ಇದು ಭಯದ ಭೀತಿ ಉಂಟು ಮಾಡುವಂಥ ಸಂದರ್ಭ. ಅದಕ್ಕಾಗಿ ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ.